ಯೇಸು ಮತ್ತು ಆತನ ಶಿಷ್ಯರು ಬೆತ್ಸಾಯಿದವೆಂಬ ಊರಿಗೆ ವಿಂಗಡವಾಗಿ ಹೋದರು. ಆದರೆ ಜನರ ಗುಂಪು ಇದನ್ನು ತಿಳಿದು ಆತನನ್ನು ಹಿಂಬಾಲಿಸಿದರು. ಸಂಜೆಯಾದಾಗ ಪೇತ್ರನು ಯೇಸುವಿನ ಹತ್ತಿರಕ್ಕೆ ಹೋಗಿ, ಗುರುವೇ, ಈ ಜನರನ್ನು ಇಲ್ಲಿಂದ ಕಳುಹಿಸು. ಇವರು ಸುತ್ತಮುತ್ತಲಿನ ಹಳ್ಳಿ ಪಳ್ಳಿಗಳಿಗೆ ಹೋಗಿ ತಮ್ಮ ಆಹಾರವನ್ನು ಮತ್ತೆ ಇರಲಿಕ್ಕೆ ಸ್ಥಳವನ್ನು ಹುಡುಕಿಕೊಳ್ಳಲಿ. ಇದೊಂದು ಅಡವಿಯ ಸ್ಥಳವಾಗಿದೆ. ನೀವೇ ಇವರಿಗೆ ಊಟಕ್ಕೆ ಕೊಡಿರಿ. ಆದರೆ ನಮ್ಮಲ್ಲಿರುವುದು 5 ರೊಟ್ಟಿ 2 ಮೀನುಗಳು ಅಷ್ಟೇ. ಸ್ತುತಿಗೆ ಪಾತ್ರನಾದ ಓ ಕರ್ತನಾದ ದೇವರೇ, ವಿಶ್ವದ ಒಡೆಯನೇ, ಭೂಮಿಯಿಂದ ಆಹಾರವನ್ನು ಒದಗಿಸುವವನೇ, ನಿನಗೆ ಸ್ತೋತ್ರವಾಗಲಿ. ಇದು ಅದ್ಭುತ.